ನಮಸ್ಕಾರ. ಬಿಗ್ ಬಾಸ್ನ ಸ್ಪರ್ಧೆಯಾಗಿರುವಂತಹ ಕಿರುತೆರೆಯ ನಟನೂ ಕೂಡ ಆಗಿರುವಂತಹ ಧನುಷ್ ಈ ಲವ್ ಸ್ಟೋರಿ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಧನುಷ್ ಮದುವೆ ಆಗಿರೋದು ಯಾರನ್ನ, ಧನುಷ್ ಅವರ ಮದುವೆಯನ್ನು ಅವರ ತಾಯಿ ಯಾವಾಗ ನಿರ್ಧಾರ ಮಾಡಿದ್ರು ಅನ್ನುವಂಥ ವಿಚಾರ ಬಹುಶಃ ನಿಮ್ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಅಂತೇಳಿ ಅನಿಸುತ್ತೆ. ಧನುಷ್ ಹುಟ್ಟೋದಕ್ಕಿಂತ ಮುಂಚೆನೇ ಅಥವಾ ಧನುಷ್ ಹುಟ್ಟಿದ ತಕ್ಷಣಕ್ಕೆ ಇಲ್ಲಿ ಧನುಷ್ ಅವರ ಹೆಂಡತಿ ಯಾರು ಅನ್ನೋದನ್ನು ತೀರ್ಮಾನಿಸಿದ್ದು ಧನುಷ್ ಅವರ ತಾಯಿ. ಯಾವತ್ತೂ ಕೂಡ ಧನುಷ್ ಅವರಿಗೆ ಈ ವಿಚಾರವನ್ನು ಹೇಳಿದಂಥ ಸಂದರ್ಭ ಅಲ್ಲ ಆಗಿರ್ಬೋದು ಅಥವಾ ಅದಾದ ಬಳಿಕ ಆಗ್ಬೋದು, ಯಾವತ್ತೂ ಕೂಡ ಧನುಷ್ ಇರೋದನ್ನು ವಿರೋಧಿಸಿರಲಿಲ್ಲ. ಜೊತೆಗೆ ಬಾಲ್ಯದಲ್ಲೇ ಅಂದರೆ ಮಗುವಾಗಿದ್ದಂಥ ಸಂದರ್ಭದಲ್ಲೇ ಎಂಗೇಜ್ಮೆಂಟನ್ನು ಕೂಡ ಮಾಡಿ ಮುಗಿಸಿದ್ರಂತೆ ಇವರ ತಾಯಿ. ಹಾಗಾದರೆ ಧನುಷ್ ಅವರ ಹೆಂಡತಿ ಯಾರು, ಅವ್ರಿಗೂ ಅವರ ತಾಯಿಗೂ ಇರುವಂಥ ಸಂಬಂಧ ಏನು ಮತ್ತು ಎಷ್ಟು ಅನ್ಯೋನ್ಯವಾಗಿದೆ ಈ ಕುಟುಂಬ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಸಾಮಾನ್ಯವಾಗಿ ಒಂದು ಅತ್ತೆ ಮತ್ತು ಸೊಸೆ ಈ ರೀತಿ ಇರೋದಕ್ಕೆ ಚಾನ್ಸೇ ಇಲ್ಲ, ಭಾರಿ ಕಡಿಮೆ. 100ರಲ್ಲಿ 1-2 ಈ ರೀತಿಯಾದಂಥ ಕೇಸ್ ಇರ್ತವೆ. ಇಲ್ಲವಾದರೆ ಏನಾದರೂ ಒಂದು ಗಲಾಟೆಗಳು ಇದ್ದೇ ಇರ್ತವೆ ಅತ್ತೆ ಮತ್ತು ಸೊಸೆಯ ನಡುವೆ. ಯಾವ ಮನೆಯಲ್ಲೂ ಕೂಡ ಅತ್ತೆ ಮತ್ತು ಸೊಸೆ ಖುಷಿಯಾಗಿರುವಂತಹ ವಿಚಾರವನ್ನು ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಏನಾದರೂ ಒಂದು ಕಿರಿಕು ಎರಡೂ ಕಡೆಯಿಂದನೂ ಕೂಡ, ಅವ್ರ ಕಡೆಯಿಂದನೂ ಕೂಡ ಇರ್ತದೆ, ಇವ್ರ ಕಡೆಯಿಂದನೂ ಕೂಡ ಇರ್ತದೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆದರೆ ಈಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಪ್ರೀತಿಸಿ ಮದುವೆ ಆಗೋದು ಒಂದು ರೀತಿಯಲ್ಲಿ, ಎರಡನೇದು ಪ್ರೀತಿಸಿ ಮದುವೆ ಆಗೋದ್ರ ಜೊತೆಗೆ ತಾಯಿಯೇ ಈ ಪ್ರೀತಿಗೆ ಒಂದು ನೀರೇರೋದು ಪೋಷಿಸುವಂಥದ್ದು. ಇದು ವೆರಿ ಇಂಟ್ರೆಸ್ಟಿಂಗ್. ಇಲ್ಲೂ ಕೂಡ ಹಾಗೆ ಆಗಿದೆ. ಬಿಗ್ ಬಾಸ್ನ ಫ್ಯಾಮಿಲಿ ವೀಕ್ನಲ್ಲಿ ಇಂಥದ್ದೊಂದು ಗುಟ್ಟು ಈಗ ರಟ್ಟಾಗಿದೆ. ಈಗಾಗಲೇ ರಾಶಿಕಾ ಶೆಟ್ಟಿ ಅವರ ತಾಯಿ ಮತ್ತು ಸಹೋದರ, ಸೂರಜ್ ಅವರ ತಾಯಿ ಅಕ್ಕ ಮತ್ತು ಧನುಷ್ ಅವರ ತಾಯಿ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದರು. ಯಾವಾಗ? ನಿನ್ನೆ. ಅದಾದ ಬಳಿಕ ರಕ್ಷಿತ್ ಅವರ ತಾಯಿನೂ ಕೂಡ ಬಂದಿದ್ದಾರೆ, ಅಶ್ವಿನಿ ಅವರ ತಾಯಿನೂ ಕೂಡ ಬಂದಿದ್ದಾರೆ. ಇನ್ನೂ ಕೂಡ ಇನ್ನೊಂದಷ್ಟು ಜನರ ಫ್ಯಾಮಿಲಿಯವರು ಕೂಡ ಬರ್ತಾ ಇದ್ದಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಈಗ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರೋದಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅವರ ಕುಟುಂಬಸ್ಥರು ಅವ್ರ ಬಗ್ಗೆ ಶೇರ್ ಮಾಡಬೇಕು. ಇಂತಹ ವಿಚಾರಗಳನ್ನು ಶೇರ್ ಮಾಡುವಾಗ ಇಲ್ಲಿ ಧನುಷ್ ಅವರ ತಾಯಿ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ತಾರೆ. ಏನು? ಇದು ಧನುಷ್ ಅವ್ರಿಗೆ ಬಾಲ್ಯದಲ್ಲೇ ಎಂಗೇಜ್ಮೆಂಟ್ ಆಗಿತ್ತು ಅನ್ನೋಂಥ ವಿಚಾರವನ್ನು ಅವರ ತಾಯಿ ಬಹಿರಂಗಪಡಿಸ್ತಾ, ಈ ಧನುಷ್ ಅವರ ಹೆಂಡತಿ ಏನಿದ್ದಾರೆ ಇವರು ಈ ತಾಯಿಯ ಕುಟುಂಬಸ್ಥರೇ ಎನ್ನುವಂಥ ವಿಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ನಾನು ಒಂದು ಈತನ ಕೈಯಿಂದ, ಯಾರ್ದು ಧನುಷ್ ಕೈಯಿಂದ ಉಂಗುರವನ್ನು ಹಾಕಿಸಿದ್ದೆ ಮತ್ತು ಸೊಸೆ ಅನ್ನುವಂಥ ಪಟ್ಟವನ್ನು ಆಕೆಗೆ ಅವತ್ತು ಕೊಟ್ಟಿದ್ದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ವ ಯಾವ ರೀತಿ ಕಿತ್ತಾಡ್ತಿರ್ತಾರೆ ಅತ್ತೆ ಸೊಸೆ ಅಂತೇಳಿ. ಬಟ್ ಇಲ್ಲ, ಆ ರೀತಿ ಇಲ್ಲ. ಮಗಳಿಗಿಂತನೂ ಕೂಡ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ. ಧನುಷು ಈ ಮನೆಯನ್ನು 2 ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ಜೀವನದ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳು ಇದ್ದಾರೆ ಅನ್ನುವಂಥದ್ದನ್ನು ಬಿಗ್ ಬಾಸ್ ಕರೆದು ಹೇಳಿದಾಗ, ಒಂದು ಕನ್ಫೆಷನ್ ರೂಮ್ನಲ್ಲಿ ನಿಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಿದವರಿದ್ದರೆ, ಆ್ಯಕ್ಟಿವಿಟಿ ರೂಮ್ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥವನ್ನು ನೀಡೋರು ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನಷ್ಟೇ ನೀವು ಭೇಟಿ ಆಗೋದಕ್ಕೆ ಅವಕಾಶ ಇದೆ, ಅದನ್ನು ನೀವು ಬಳಸ್ಕೊಳ್ಬಹುದು, ಆಯ್ಕೆ ಮಾಡ್ಕೊಳ್ಬೋದು ಅಂತೇಳಿ ಬಿಗ್ ಬಾಸ್ ಹೇಳ್ತಾರೆ. ಬಿಗ್ ಬಾಸ್ನ ಈ ದೊಡ್ಡ ಪರೀಕ್ಷೆಯನ್ನು ಎದುರಿಸಿದಂತಹ ಧನುಷ್ ಇಬ್ಬರಲ್ಲಿ ತಮ್ಮ ತಾಯಿಯನ್ನು ಭೇಟಿ ಆಗೋದಕ್ಕೆ ಆಯ್ಕೆಯನ್ನು ಮಾಡಿಕೊಡ್ತಾರೆ. ಅಂತೂ ತಿಂಗಳುಗಳ ನಂತರ ತಾಯಿಯನ್ನು ಭೇಟಿ ಮಾಡಿದಂತಹ ಧನುಷ್ ಕಣ್ಣೀರಿಟ್ಟು ಭಾವುಕರಾಗ್ತಾರೆ ಸಹಜವಾಗಿ. ಇದಾದ ಬಳಿಕ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಂತೆ, ಆಂಟಿ ಈಗ ನಿಮ್ಮ ಬದಲಾಗಿ ಧನುಷ್ ಅವರು ಅವರ ಪತ್ನಿಯನ್ನು ಆಯ್ಕೆ ಮಾಡಿಕೊಂಡಿದ್ರೆ ನಿಮಗೆ ಬೇಜಾರಾಗ್ತಿತ್ತಾ ಅಂತ ಹೇಳ್ಬಿಟ್ಟು ಕಾವ್ಯ ಕೇಳಿದರೆ, ಈ ಸಂದರ್ಭದಲ್ಲಿ ಧನುಷ್ ಹೇಳ್ತಾರೆ, ಇಲ್ಲ, ಪತ್ನಿ ಸಂಜನವರನ್ನು ಸಂಬಂಧಿಕಗಳಾಗಿ ಕರೆತಂದಿದ್ದು ಅಂತೇಳಿ. ಆಗ ಇವರ ವಿಚಾರವನ್ನು ಬಹಿರಂಗಪಡಿಸ್ತಾರೆ ಧನುಷ್ ಅವರ ತಾಯಿ. ಹೌದು, ಸಂಜನಾ ಇಲ್ಲಿ ಬಂದಿದ್ದರೆ ನನಗೆ ಇನ್ನೂ ಕೂಡ ಖುಷಿ ಆಗ್ತಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಆಕೆ ಬೇರೆ ಯಾರೂ ಅಲ್ಲ, ನನ್ನ ಸೋದರ ಸಂಬಂಧಿ ಅಂತೇಳಿ. ಅಂದರೆ ನಮ್ಮ ಸಂಬಂಧದಲ್ಲೇ ಸಂಜನನನ್ನು ನನ್ನ ಮಗ ಧನುಷ್ಗೆ ಮದುವೆಯನ್ನು ಮಾಡಿಸಿದ್ದು. ಸಂಜನಾ ನಾಮಕರಣ ಸಮಾರಂಭದಲ್ಲೇ, ಅಂದರೆ ಚಿಕ್ಕ ಮಗು ಆಗಿದ್ದಂಥ ಸಂದರ್ಭದಲ್ಲೇ ನಾನು ಈ ಧನುಷ್ ಕೈಯಿಂದ ಆಕೆಗೆ ಕೈಗೆ ಉಂಗುರವನ್ನು ತೊಡಿಸಿ ಎಂಗೇಜ್ಮೆಂಟ್ ಆದಂತೆ ಅನ್ನೋ ರೀತಿಯಲ್ಲಿ ನಾನು ಭಾವಿಸಿದ್ದೆ. ಯಾಕಂತ ಹೇಳಿದ್ರೆ ಆ ಮಗು ಹುಟ್ಟಿದಾಗಲೇ ನಾನು ಇವರಿಬ್ಬರ ಮದುವೆ ಅಂತೇಳಿ ತೀರ್ಮಾನವನ್ನು ಮಾಡಿದ್ದೆ. ಹಾಗಾಗಿ ನನಗೆ ಆಕೆ ಸೊಸೆ ಅಲ್ಲ, ಮಗಳು. ಆಕೆ ಅಂದರೆ ನನಗೆ ತುಂಬ ಇಷ್ಟ ಅಂತಲೂ ಕೂಡ ಇಲ್ಲಿ ಧನುಷ್ ಅವರ ತಾಯಿ ಹೇಳ್ತಾರೆ. ಇನ್ನು ಇದಕ್ಕೆ, ಇಲ್ಲ, ಅವಳು ನಮ್ಮ ಅಣ್ಣನ ಮಗಳು, ನಾವು ಹುಟ್ಟಿದಾಗಿಂದನೂ ಕೂಡ ಅವಳನ್ನು ಎತ್ಕೊಂಡು ಸಾಕಿದ್ದೇವೆ, ಅವಳು ಬಿಗ್ ಬಾಸ್ ಒಳಗಡೆ ಬಂದರೆ ನನಗೂ ಕೂಡ ಖುಷಿನೇ ಅಂತ ಹೇಳ್ಬಿಟ್ಟು
ಇಲ್ಲಿ ಈ ಧನುಷ್ ಅವರ ತಾಯಿ ಹೇಳ್ತಾರೆ. ನಾನು ತುಂಬ ಇಷ್ಟಪಟ್ಟು ನಮ್ಮ ಧನುಗೆ ಅವಳನ್ನು ಮದುವೆ ಮಾಡಿಸ್ಕೊಟ್ಟಿರೋದು. ಅವಳು ಹುಟ್ಟಿದಾಗಲೇ ನಾನು ಹೆಸರಿಟ್ಬಿಟ್ಟಿದ್ದೆ. ಅವಳ ನಾಮಕರಣಕ್ಕೆ ಇವನ ಕೈಯಲ್ಲಿ ಉಂಗುರವನ್ನು ಹಾಕಿಸಿದ್ದೆ. ಆಗಲೇ ಎಂಗೇಜ್ಮೆಂಟನ್ನು ಕೂಡ ಮಾಡಿಸಿದ್ದೆ. 9 ತಿಂಗಳ ಮಗು ಆಗಿದ್ದಾಗ ಅವಳನ್ನು ನಾನು ನನ್ನ ಸೊಸೆ ಅಂತೇಳಿ ಒಪ್ಕೊಂಡು ಆಗಿದೆ ಅನ್ನೋದನ್ನು ಧನುಷ್ ಅವರ ತಾಯಿ ಬಹಿರಂಗಪಡಿಸ್ತಾರೆ. ಇನ್ನು ಅಕಸ್ಮಾತ್ ನಿಮ್ಮ ಮಗ ಲವ್ ಮಾಡಿ ಬೇರೆ ಹುಡುಗಿಯನ್ನು ಮದುವೆ ಆಗಿದ್ರೆ ಏನು ಮಾಡ್ತಿದ್ರಿ ಅಂತೇಳಿ ಕೇಳಿದರೆ, ಅದಕ್ಕೆ ಅವನಿಗೆ ಬುದ್ಧಿ ಬಂದಾಗಿನಿಂದನೂ ಕೂಡ ನಾನು ಹೇಳಿಬಿಟ್ಟಿದ್ದೆ, ಒಬ್ಬ ಮಗ ಅಂತಲೂ ಕೂಡ ನೋಡಲ್ಲ, ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತಲೂ ಕೂಡ ಧನುಷ್ ಅವರ ತಾಯಿ ಹೇಳ್ತಾರೆ. ಅಂದರೆ ಅವ್ರಿಗೆ ಅಲ್ಟಿಮೇಟ್ಲಿ ಧನುಷು ಈಕೆಯನ್ನೇ ಮದುವೆ ಆಗಬೇಕು, ಬೇರೆ ಯಾವ ಹುಡುಗಿಯನ್ನು ಕೂಡ ತಲೆ ಎತ್ತು ಕೂಡ ನೋಡಬಾರ್ದು ಅನ್ನುವಂತಹ ಒಂದು ಅಚ್ಚರಿಯ ವಿಚಾರವನ್ನು ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ. ಅಂದರೆ ನೋಡಿ, ಕೆಲವೊಂದು ಸಲ ಯಾವ ರೀತಿ ಈ ಫ್ಯಾಮಿಲಿಯವ್ರದ್ದು ತೀರ್ಮಾನಗಳು ಆಗಿರ್ತವೆ ಅಂತೇಳಿ. ಧನುಷು ಇಲ್ಲಿ ಆತನ ಏನೇ ಬಯಕೆಗಳು ಅಥವಾ ಏನೇ ಆಸೆಗಳು ಇದ್ದರೂ ಕೂಡ ಇದೊಂದು ವಿಚಾರದಲ್ಲಿ ತಾಯಿಯ ಮಾತನ್ನು ಮೀರಬಾರ್ದು ಅನ್ನುವಂಥದ್ದು ಅವರ ಕಂಡೀಷನ್ ಆಗಿತ್ತು. ಅದಕ್ಕೆ ಪೂರಕವಾಗಿ ಧನುಷ್ ಕೂಡ ಎಲ್ಲೂ ಕೂಡ ತಾಯಿಯ ಮಾತನ್ನು ಮೀರುವಂಥ ಕೆಲಸವನ್ನು ಮಾಡಲಿಲ್ಲ. ಧನುಷ್ ಬಗ್ಗೆ ನೀವು ಬೇರೆ ನಟರ ರೀತಿ ಯಾವುದೇ ಗಾಸಿಪ್ಗಳನ್ನು ಅಥವಾ ಬೇರೆ ಯಾವುದೇ ಹುಡುಗಿ ಜೊತೆಗೂ ಕೂಡ ಧನುಷನ್ನು ಅಂಟಿಸಿ ನೋಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಯಾಕಂತೇಳಿದ್ರೆ ಅಷ್ಟು ಜೆನ್ಯೂನ್ ಆಗಿ ಮುಂಚೆಯಿಂದನೂ ಕೂಡ ಪ್ರೀತಿ ಮಾಡ್ಕೊಂಡು ಬಂದಂಥವ್ರು, ಈಗಲೂ ಕೂಡ ಪ್ರೀತಿಸ್ತಾ ಇರುವಂಥವ್ರು ಯಾರು ಇವರಿಬ್ಬರು ಕೂಡ. ಧನುಷ್ ಮತ್ತು ಅವರ ಪತ್ನಿ ಸಂಜನವರು ಕೂಡ ಪ್ರೀತಿಸ್ತಾ ಇರೋರು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪೂರ್ವ ನಿರ್ಧರಿತ ಮದುವೆ ಅಂತಲೇ ಹೇಳ್ಬೋದು. ಮಗು ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಧಾರವಾದಂತಹ ಮದುವೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ಮಗು, ನಾನು ಹೇಳ್ತಿರೋ ಧನುಷ್ ಅವರ ಮಗು ಅಲ್ಲ, ಧನುಷ್ ಅವರ ಪತ್ನಿ ಸಂಜನವರು ಹುಟ್ಟೋದಕ್ಕಿಂತ ಮುಂಚೆನೇ ನಿರ್ಧಾರವಾಗಿದ್ದಂಥ ಮದುವೆ ಅಂತೇಳಿ. ಅಷ್ಟರ ಮಟ್ಟಿಗೆ ಈ ಮದುವೆಗೆ ಗಟ್ಟಿತನ ಇದೆ ಅಂತಲೂ ಕೂಡ ಹೇಳ್ಬೋದು. ವಾಟೆವರ್, ಒಂದಂತೂ ಸತ್ಯ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಸದಸ್ಯರದ್ದು ಒಂದೊಂದು ಕತೆ ಇದೆ. ಆ ಒಂದೊಂದು ಕತೆಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಸಾಧ್ಯ ಆದರೆ ಒಂದೊಂದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಧನು ಮತ್ತು ಸಂಜನವರ ಮದುವೆ, ಪ್ರೀತಿ ಮತ್ತು ಅವರ ತಾಯಿಯ ಒತ್ತಾಯ ಇವೆಲ್ಲದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.